ನಮ್ಮ ಡಿಸ್ಪೆನ್ಸರ್ಗೆ ಹೋಗಿ ಆದಷ್ಟು ಬೇಗ ಈ ಮೆಡಿಸಿನ್ಸ್ ತಂದ್ಬಿಡಿ. ಡಾಕ್ಟ್ರೆ, ಒಳ್ಳೆ ಮೆಡಿಸಿನ್ ತಾನೆ? ಆಫ್ಕೋರ್ಸ್ ಒಳ್ಳೆ ಮೆಡಿಸಿನ್, ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಓಕೆ ಡಾಕ್ಟರ್. ಬಿಲ್ನ ಪೇಷಂಟ್ ಹೆಸರು ಕೊಡಿ. ಸರಿ ಸರ್. ಡಾಕ್ಟರ್, ಇವಾಗ ಮೆಡಿಕಲ್ ಸ್ಟೋರಿಗೆ ಹೋದ್ರೆ ಯಾವ್ದಾದ್ರು ಒಂದು ಆಂಟಿಬಯೋಟಿಕ್ ಬರ್ದಿರ್ತೀರಾ ನೀವು, ಅದನ್ನ ತಗೊಂಡು ಹೋದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಆ ಮೆಡಿಸಿನ್ ಇಲ್ಲ, ಅದೇ ಆ ಬ್ರ್ಯಾಂಡ್ ಇಲ್ಲ, ಬೇರೆ ಬ್ರ್ಯಾಂಡ್ ಇಂದು ಸೇಮ್ ಮೆಡಿಸಿನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನ ತಗೊಂಡ್ರೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಅಥವಾ ಓಕೆನಾ? ಹೈಲಿ ಸ್ಪೆಷಲೈಸ್ಡ್ ಮೆಡಿಸಿನ್ಸ್, ಎಸ್ಪೆಷಲಿ ಆಂಟಿಬಯೋಟಿಕ್ಸ್ ಗೆ ನಾವು ಕೆಲವೊಂದು ಸ್ಟ್ರೆಂತ್ ಕೊಡೋದು. ಯಾಕೆಂದ್ರೆ ಆ ಪರ್ಟಿಕ್ಯುಲರ್ ಸ್ಟ್ರೆಂತ್ ಅಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಆ ಮೆಡಿಸಿನ್ ಕೆಲಸ ಮಾಡುತ್ತೆ. ಬಟ್ ಆ ಸ್ಟ್ರೆಂತ್ ಅಂದ್ರೆ ಎಷ್ಟು mg ಇರಬೇಕು, ಅದು ವೇಟ್ ತಕ್ಕಂಗಿರುತ್ತೆ. ಸೊ ಆ mg ಕರೆಕ್ಟ್ ಆಗಿ ಆ ಮೆಡಿಸಿನ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಕಾರಣಕ್ಕೆ ಆ ಮೆಡಿಸಿನ್ ವರ್ಕ್ ಆಗೋದಿಲ್ಲ, ಅವ್ರ ಅಪ್ರೋಪ್ರಿಯೇಟ್ ರಿಸಲ್ಟ್ ಬರೋದಿಲ್ಲ. ಸೊ ಕೆಲವೊಂದು ಕಂಪನೀಸ್ ಏನು FDA ಗೈಡ್ಲೈನ್ಸ್ ಅಂತ ಹೇಳ್ತೀವಿ, FDA ಗೈಡ್ಲೈನ್ಸ್ ಫಾಲೋ ಮಾಡಿ ದೇ ವಿಲ್ ಕೀಪ್ ದಿ ಎಕ್ಸಾಕ್ಟ್ ಕ್ವಾಂಟಿಟಿ ಆಫ್ ಆಂಟಿಬಯೋಟಿಕ್ ಇನ್ ದಟ್ ಪರ್ಟಿಕ್ಯುಲರ್ ಮೆಡಿಸಿನ್. ಅದೇ ಆಲ್ಟರ್ನೇಟಿವ್ ಕಂಪನೀಸ್ ದೇ ಮೇ ಸೆಲ್ ಇಟ್ ಅಟ್ ಅ ಲೋವರ್ ಪ್ರೈಸ್ ಕಡಿಮೆ ಮಾಡಿ ನಿಮಗೆ ಮಾಡಬಹುದು. ಆದ್ರೆ ದ ರೀಸನ್ ಫಾರ್ ದಾಟ್ ಅ ಲಾಟ್ ಆಫ್ ಟೈಮ್ಸ್ ಅದೇ ಆಂಟಿಬಯೋಟಿಕ್ ಎಷ್ಟು mg ಇರಬೇಕು ಅದರದ್ದು 70% ಇರುತ್ತೆ ಅಥವಾ 60% ಇರುತ್ತೆ. ಹಾಗಾಗಿ ಆಟೋಮ್ಯಾಟಿಕ್ಲಿ ಎಫಿಕಸಿ ಗೋಸ್ ಡೌನ್. Same thing applies to chemotherapy medications. Iವಾಗ because mine is blood cancer. So chemotherapy medicines ಅಲ್ಲಿ ಕೂಡ ಎಲ್ಲಾ ಬ್ರ್ಯಾಂಡ್ಸ್ ಕೂಡ ಸೇಮ್ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಆಫ್ ಮೆಡಿಸಿನ್ಸ್ ಮೇಂಟೈನ್ ಮಾಡೋದಿಲ್ಲ. ನಾವು ಕೀಮೊಥೆರಪಿ ಅಂತ ದೊಡ್ಡ ಮೆಡಿಸಿನ್ ಕೊಡ್ತಾ ಇರಬೇಕಾದ್ರೆ ಅದ್ರ ಕ್ವಾಲಿಟಿ ಮೇಂಟೈನ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ಕೊಟ್ಟು ಹೆಚ್ಚು ಉಪಯೋಗ ಇರೋದಿಲ್ಲ. ಅಂಡ್ ಕ್ಯಾನ್ಸರ್ಸ್ ಆರ್ ಲೈಫ್ ಥ್ರೆಟ್ನಿಂಗ್, ಅಂದ್ರೆ ಜೀವ ಉಳಿಸುವಂತಹ ಈ ಔಷಧಿಗಳಲ್ಲಿ ಆದಷ್ಟು ಕಾಂಪ್ರಮೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಒಳ್ಳೇದು. ಕಾಂಪ್ರಮೈಸ್ ಆಯ್ತು ಅಂತ ಹೇಳಿದ್ರೆ ತಕ್ಷಣಕ್ಕೆ ಆ ರೋಗ ಒಂದ್ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ಬೋದು, ಬಟ್ ಮತ್ತೆ ಹುಟ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ರೆಕಮೆಂಡ್ ಮಾಡಿರೋ ಬ್ರ್ಯಾಂಡ್ ಗಳಿಂದ ನೀವು ಟೆಸ್ಟ್ ಮಾಡಿರೋದ್ರಿಂದ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇರುತ್ತೆ. ಪ್ಲಸ್ ನಾವು ತುಂಬಾ ಪೇಷಂಟ್ಸ್ ರಿಸಲ್ಟ್ಸ್ ನೋಡಿರ್ತೀವಿ ಆ ಪರ್ಟಿಕ್ಯುಲರ್ ಮೆಡಿಸಿನ್ಸ್ ಅಲ್ಲಿ. ಹಾಗಾಗಿ ವಿ ರೆಕಮೆಂಡ್ ಇಟ್ ಮೋರ್ ಕಾನ್ಫಿಡೆಂಟ್ಲಿ. ಸಡನ್ ಆಗಿ ನಾವು ಬ್ರ್ಯಾಂಡ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಟೆಸ್ಟ್ ಮಾಡದೇ ಇರೋದು ಟ್ರೈ ಮಾಡದೇ ಇರೋ ಬ್ರ್ಯಾಂಡ್ ಆಯ್ತು ಅಂತ ಹೇಳಿದ್ರೆ ನಮಗೂ ಅಷ್ಟು ಕಾನ್ಫಿಡೆನ್ಸ್ ಬರೋದಿಲ್ಲ ರೆಕಮೆಂಡೇಶನ್.